Good morning everyone. Today we are going to learn about alternating current. Alternating current definition is like this. Current which is periodically reversing its direction. Current which is periodically reversing its direction. Okay. In general we will take one signal. ಒಂದು ಸಿಗ್ನಲ್ ತಗೊಳ್ತೀವಿ. ಇಟ್ ಇಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್. ಇಲ್ಲಿ ನೋಡ್ರಿ, ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗ್ತಿದೆ. ಆ್ಯಸ್ ದ ಟೈಮ್ ಇಟ್ ಅ ಪರ್ಟಿಕ್ಯುಲರ್ ಟೈಮ್, ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಸಿಗ್ನಲ್ ಪಾಸ್ ಆಗಬೇಕಾದ್ರೆ ಇಟ್ಸ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್. ಇನ್ ದ ಪಾಸಿಟಿವ್ ಡೈರೆಕ್ಷನ್ ಒಳಗೂ ಚೇಂಜ್ ಆಗೈತಿ, ನೆಗೆಟಿವ್ ಡೈರೆಕ್ಷನ್ ಒಳಗೂ ಚೇಂಜ್ ಆಗೈತಿ. ಸೊ ಒಂದು ಸೈಕಲದ ವ್ಯಾಲ್ಯೂ ಎಷ್ಟು ಅಂದರೆ ಪೈ. ಸೊ ಹಾಫ್ ಸೈಕಲದ ವ್ಯಾಲ್ಯೂ ಎಷ್ಟಾಗುತ್ತೆ? π/2. ಓಕೆ. Here here the amplitude of this signal is I0 for the half cycle, and the negative half cycle the amplitude is minus I0. This is for the positive half cycle, that is minus I0 plus I0. Then along the x-axis we are taking time, and along the y-axis we are taking the values of current. So is it only one signal? ಒಂದು ಸಿಗ್ನಲ್ ಪಾಸ್ ಆಗುತ್ತೇನ್ರಿ ಇಲ್ಲಿ? ನೋ. ಹಿಯರ್ ವಿ ಕ್ಯಾನ್ ಟೇಕ್ ಆ್ಯಸ್ ಮೆನಿ ಆ್ಯಸ್ ವಿ ವಾಂಟ್. ಫಾರ್ ಆರ್ ಸ್ಟಡಿ ಪರ್ಪಸ್ ವಿ ಆರ್ ಟೇಕಿಂಗ್ ಓನ್ಲಿ ಒನ್ ವೇವ್. ಬಟ್ ಇಫ್ ಇಟ್ ಈಸ್ ಸೇಮ್ ಆಂಪ್ಲಿಟ್ಯೂಡ್, ಒಂದು ಸೇಮ್ ಆಂಪ್ಲಿಟ್ಯೂಡ್ ಇದ್ದಿದ್ದನ್ನು ನಾವು ಎಷ್ಟು ಬೇಕಾದಷ್ಟು ಸಿಗ್ನಲ್ ತೊಗೋಬೋದು. ಎ ಸಿ ಅಲ್ಟರ್ನೇಟಿಂಗ್ ಕರೆಂಟ್ ಹೆಂಗಂದರೆ ಒಂದು ಸೈಕಲ್ ಒಳಗೆ ಆಂಪ್ಲಿಟ್ಯೂಡು ಸೇಮ್ ಇರಬೇಕು. ಅಂದ್ರೆ ನೆಗೆಟಿವ್ ಡೈರೆಕ್ಷನ್ ಒಳಗೂ ಆಂಪ್ಲಿಟ್ಯೂಡ್ ಸೇಮ್ ಇರಬೇಕು. ದೆನ್ ಪಾಸಿಟಿವ್ ಸೈಡ್ ಒಳಗೂ ಆಂಪ್ಲಿಟ್ಯೂಡ್ ಸೇಮ್ ಇರಬೇಕು. ಓಕೆ. ಅಂಥದಕ್ಕೆ ಒಂದು ಸೈಕಲ್. ಅದೇ ಸೇಮ್ ಪ್ಯಾಟರ್ನ್ ಇದ್ದದ್ದು ನೆಕ್ಸ್ಟ್ ಸೈಕಲ್ ಆಗುತ್ತೆ. ಹೌದು, ನೆಕ್ಸ್ಟ್ ಸೈಕಲ್ ಅಲ್ಲ, ನೆಕ್ಸ್ಟ್ ಸಿಗ್ನಲ್ ಆಗುತ್ತೆ. ದೆನ್ ಥರ್ಡ್ ಸಿಗ್ನಲ್. ಲೈಕ್ ದಿಸ್ ಆ್ಯಸ್ ಮೆನಿ ಆ್ಯಸ್ ವಿ ಕ್ಯಾನ್ ಟೇಕ್. ಓಕೆ. ದಿಸ್ ಈಸ್ 2π. ಸೆಕೆಂಡ್ ಸಿಗ್ನಲದ್ದು, ಥರ್ಡ್ ಸಿಗ್ನಲದ್ದು 3π ಆಗುತ್ತೆ. ಅಂದರೆ ಇಲ್ಲಿ ಓನ್ಲಿ ಸೈನ್ ವೇವ್ಸ್ ಅಷ್ಟೇ ತೊಗೋಬೇಕಾ ಮ್ಯಾಮ್ ಅಂತ ಕೇಳ್ಬೋದು. ಇಲ್ಲ, ವಿ ಕ್ಯಾನ್ ಟೇಕ್ ಕೊಸೈನ್ ವೇವ್ ಆಲ್ಸೋ. ಕೊಸೈನ್ ವೇವ್ ಪ್ಯಾಟರ್ನು ಸ್ಟಡಿ ಮಾಡ್ಬೋದು, ಸ್ಕ್ವೇರ್ ವೇವ್ ಪ್ಯಾಟರ್ನು ಸ್ಟಡಿ ಮಾಡ್ಬೋದು, ಟ್ರ್ಯಾಂಗ್ಯುಲರ್ ವೇವ್ ಪ್ಯಾಟರ್ನು ಸ್ಟಡಿ ಮಾಡ್ಬೋದು, ಸಾಟೂತ್ ವೇವ್ ಪ್ಯಾಟರ್ನು ಸ್ಟಡಿ ಮಾಡ್ಬೋದು. ದೆನ್ ವಾಟ್ ಅಬೌಟ್ ದಿಸ್ ಆಂಪ್ಲಿಟ್ಯೂಡ್ I0? ದೆನ್ ಡೈರೆಕ್ಷನ್ನ ಮತ್ತು ಆಂಪ್ಲಿಟ್ಯೂಡು ಸೇಮ್ ಇರುತ್ತಾ? ಎಸ್, ಡೈರೆಕ್ಷನ್ನ ಮತ್ತು ಆಂಪ್ಲಿಟ್ಯೂಡ್ ಚೇಂಜ್ ಇರುತ್ತೆ. ದ ಡೆಫಿನಿಷನ್ ಏನು ಹೇಳುತ್ತಾ? ಕರೆಂಟ್ ವಿಚ್ ಈಸ್ ಪಿರಿಯಾಡಿಕಲಿ ರಿವರ್ಸಿಂಗ್ ಇಟ್ಸ್ ಡೈರೆಕ್ಷನ್. ಇಲ್ಲಿ ನೋಡಿರಿ, ಕೊಸೈನ್ ವೇವ್ ತೊಗೊಂಡ್ರೆ ಇದು ಪಾಸಿಟಿವ್ ಸೈಕಲ್, ನೆಗೆಟಿವ್ ಸೈಕಲ್, ದೆನ್ ಪಾಸಿಟಿವ್ ಸೈಕಲ್. ಓಕೆ. ಇಲ್ಲಿ ಪಾಸಿಟಿವ್ ಸೈಕಲ್ ಒಳಗೆ ಏನಾಗುತ್ತೆ? ಜಸ್ಟ್ ಚೇಂಜಿಂಗ್ ಇಟ್ಸ್ ವ್ಯಾಲ್ಯೂ. ಜಸ್ಟ್ ಅಬ್ಸರ್ವ್. ಇಲ್ಲಿ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ಲಿ ಡಿಕ್ರೀಸಿಂಗ್ ಇಟ್ಸ್ ವ್ಯಾಲ್ಯೂಸ್ ಇನ್ ಪಾಸಿಟಿವ್ ಡೈರೆಕ್ಷನ್. ಇನ್ ನೆಗೆಟಿವ್ ಸೈಕಲ್ ಒಳಗೆ ಕಂಟಿನ್ಯೂಸ್ಲಿ decreasing its value to the certain point, then it is slowly increasing in the negative direction itself. Okay. Then again it is increasing in positive direction. Okay. This is signal, this is the pattern. So here the only pattern will change. This is square wave, and this is the positive, this will be positive, and this will be negative, and this will be positive. In the similarly in the triangular wave also, then positive, negative, positive, like this. Positive and negative for this amplitude will be same. Okay. Here this is a sawtooth wave. Sawtooth wave ಒಳಗೆ ಏನಾಗುತ್ತೆ ಅಂದರೆ ಸ್ಲೋಲಿ ಇನ್ಕ್ರೀಸ್ ಆಗುತ್ತೆ, ಸಡನ್ಲಿ ಫಾಲ್ ಆಗುತ್ತೆ, ದೆನ್ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಂಥ ಪ್ಯಾಟರ್ನಿಗೆ ನಾವು sawtooth ವೇವ್ ಅಂತ ಹೇಳ್ತೀವಿ. ಜಸ್ಟ್ ಇಲ್ಲೊಂದು ನೋಡ್ರಿ. ನೋಟ್ ಏನಾಗುತ್ತಿಲ್ಲ ಅಂತಂದ್ರೆ ಇಲ್ಲಿ ಒಂದು ಸಿಗ್ನಲ್ ತೊಗೊಳ್ತೀವಿ. ಒಂದು ಸಿಗ್ನಲ್ ತೊಗೊಳ್ಳೋಣ. ಈ ಸಿಗ್ನಲ್ ಹೆಂಗೈತಿ ಅಂದ್ರೆ ಫಸ್ಟ್ ಒಂದು ಸೈಕಲ್ ಒಳಗೆ ಆಂಪ್ಲಿಟ್ಯೂಡ್ ಸೇಮ್ ಐತಿ, ದೆನ್ ಸೆಕೆಂಡ್ ಸೈಕಲ್ ಒಳಗೆ ಆಂಪ್ಲಿಟ್ಯೂಡ್ ಕಡಿಮೆ ಆಕೋತಾ ಹೋಗ್ತೈತಿ. ಹಾಗೆ ಥರ್ಡ್ ಸೈಕಲ್ ಒಳಗೂ ಹಿಂಗೆ ಕಡಿಮೆ ಆಕೋತಾ ಹೋಗ್ತದೆ. ಹೌದಾ? ಹಿಂಗೆ ಕಡಿಮೆ ಆಕೋತಾ ಹೋದಂಗೆ ಇಂಥದಕ್ಕೆ ನಾವು ಈ ಪ್ಯಾಟರ್ನಿಗೆ ಅಥವಾ ಈ ಸಿಗ್ನಲಿಗೆ ನಾವು ಅಲ್ಟರ್ನೇಟಿಂಗ್ ಕರೆಂಟ್ ಅಂತೀವ, ಹೇಳ್ತೀವಿ. No, we are not going to call this as a alternating current. Why? Because the amplitude goes on decreasing in the positive direction as well as in the negative direction also. So that's why we are calling this as a damped oscillatory function ಅಂತ ಹೇಳ್ತೀವಿ. ಬಟ್ AC alternating current ಅಂತ ಹೇಳಂಗಿಲ್ಲ.
ಇನ್ನೊಂದು ವೇವ್ ಪ್ಯಾಟರ್ನ್, ಇನ್ನೊಂದು ಪ್ಯಾಟರ್ನ್ ತೊಗೊಳ್ಳೋಣ. ಓಕೆ, ದಟ್ ವಿ ಕ್ಯಾನ್ ಕನ್ಸಿಡರ್. ಈ ಸಿಗ್ನಲ್ ಏನೈತಲ್ಲ, ಓನ್ಲಿ ಇನ್ ಪಾಸಿಟಿವ್ ಡೈರೆಕ್ಷನ್ ಒಳಗಷ್ಟ ಫ್ಲಕ್ಚುಯೇಟ್ ಆತೈತಿ. ಈ ಸಿಗ್ನಲ್ಸು ನೆಗೆಟಿವ್ ಡೈರೆಕ್ಷನ್ ಒಳಗೆ ಬರವಲ್ತು. ಓಕೆ, ಅಂದರೆ ನಮ್ಮದು ಡೆಫಿನಿಷನ್ ಏನೈತಿ, ಕರೆಂಟ್ ವಿಚ್ ಈಸ್ ಪಿರಿಯಾಡಿಕಲಿ ರಿವರ್ಸಿಂಗ್ ಇಟ್ಸ್ ಡೈರೆಕ್ಷನ್. ಇಲ್ಲಿ ರಿವರ್ಸೇ ಆಗಿಲ್ಲ, ಓನ್ಲಿ ಪಾಸಿಟಿವ್ ಡೈರೆಕ್ಷನ್ ಒಳಗೆ ಐತಿ. ಇಂಥದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ, ನಾವು ಕರೆಂಟ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳುವುದಿಲ್ಲ. ಓಕೆ, ಲೆಟ್ಸ್ ಸಿ ಅನದರ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ಇನ್ನೂ ಸಿಗ್ನಲ್ಲೇ ಇಲ್ಲ, ಬಟ್ ಇಟ್ಸ್ ಮೇಂಟೈನಿಂಗ್ ಇಟ್ಸ್ ವ್ಯಾಲ್ಯೂ. ಒಂದು ವ್ಯಾಲ್ಯೂ ಮೇಂಟೈನ್ ಆಗ್ತೈತಿ ಅಂದ್ರೆ ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಕಾನ್ಸ್ಟೆಂಟ್ ಸ್ಟಡಿ ಕರೆಂಟ್ ಅಂತ ಹೇಳ್ತೀವಿ, ಅಥವಾ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೀವಿ. ಈ ಥರ ವೇವ್ ಪ್ಯಾಟರ್ನ್ ಇತ್ತು ಅಂತಂದ್ರೆ, ಈ ಥರ ಸಿಗ್ನಲ್ ಇತ್ತು ಅಂದ್ರೆ, ಇನ್ನೂ ಫ್ಲಕ್ಚುಯೇಟ್ ಆಗತ್ತಿಲ್ಲ ಅಂತಂದ್ರೆ, ಕಂಟಿನ್ಯೂಸ್ಲಿ ನೆಗೆಟಿವ್ ಡೈರೆಕ್ಷನ್ ಪಾಸಿಟಿವ್ ಡೈರೆಕ್ಷನ್ ಒಳಗೆ ಏನೂ ಮೂವ್ ಆಗ್ತಿಲ್ಲ ಅಂತಂದ್ರೆ, ವಿ ಕ್ಯಾನ್ ಕಾಲ್ ದಿಸ್ ಆಸ್ ಅ ಡೈರೆಕ್ಟ್ ಕರೆಂಟ್. ಇನ್ನೊಂದು ಕೇಸ್ ತೊಗೊಳ್ಳೋಣ. ಆಂಪ್ಲಿಟ್ಯೂಡ್ ಈಸ್ ಸೇಮ್, ಆಂಪ್ಲಿಟ್ಯೂಡ್ ಇಲ್ಲಿ ಚೇಂಜ್ ಆಗಿಲ್ಲ, ಆಂಪ್ಲಿಟ್ಯೂಡ್ ಸೇಮ್ ಐತಿ. ಓಕೆ, ಇನ್ ಪಾಸಿಟಿವ್ ಡೈರೆಕ್ಷನ್ ಒಳಗೆ ಅಷ್ಟೇ ಐತಿ. ಓಕೆ, ಈ ಸಿಗ್ನಲ್ ಇದೆ ಅಂತ ಸಿಗ್ನಲ್ಲು. ಇಫ್ ಯು ಫೈಂಡ್ ಲೈಕ್ ದಿಸ್ ಸಿಗ್ನಲ್, ಇಟ್ ಈಸ್ ಕಾಲ್ಡ್ ಆಸ್ ಪಲ್ಸೇಟಿಂಗ್ DC. AC ಅಂತ ಹೇಳಂಗಿಲ್ಲ ಆವಾಗ, ವಿ ಆರ್ ಕಾಲಿಂಗ್ ದಿಸ್ ಆಸ್ ಅ ಪಲ್ಸೇಟಿಂಗ್ DC ಅಂತ ಹೇಳ್ತೀವಿ. ದೆನ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ಗೆ ಯಾವ್ಯಾವ ವ್ಯಾಲ್ಯೂಸ್ ತೊಗೊಳ್ತೀವಿ ಅಂತಂದ್ರೆ, ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ವೋಲ್ಟೇಜ್, EMF ಮೂರು ಬೇಕಾಗ್ತದೆ, ಹೌದಾ. ದೆನ್ I is equal to I0 sin omega t ಪ್ಲಸ್ ಆರ್ ಮೈನಸ್ ಪೈ. ಮೋಸ್ಟ್ ಆಫ್ ದ ಟೈಮ್ ನಾವು ಫೇಸ್ ಆ್ಯಂಗಲ್ನ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ರೈಟ್, I is equal to I0 sin omega t ಅಂತ ಬರಿತೀವಿ. ಓನ್ಲಿ ಸೈನ್ ಫಂಕ್ಷನ್ ಒಳಗಷ್ಟೇ ಬರಿಬೇಕಾ? ಇಲ್ಲ, ವಿ ಕ್ಯಾನ್ ರೈಟ್ ಕಾಸ್ ಫಂಕ್ಷನ್ ಒಳಗೂ ಬರಿಬೋದು. ಸೊ I is equal to I0 cos omega t. ಓಕೆ, ಇವೆರಡು ಕರೆಂಟಿಂದು ಇಕ್ವೇಷನ್ನು. ದೆನ್ ವೋಲ್ಟೇಜದ ಇಕ್ವೇಷನ್ ಏನು ಬರಿಬೇಕು ಅಂದರೆ, V is equal to V0 sin omega t. EMFದ ಏನು ಇಕ್ವೇಷನ್ ಬರಿಬೇಕು ಅಂದರೆ, E is equal to E0 sin omega t ಅಂತ ಬರಿತೀವಿ. ದೆನ್ ಲೆಟ್ಸ್ ಕ್ಯಾಲ್ಕುಲೇಟ್ ಫಾರ್ ದಿ ಮೀನ್ ವ್ಯಾಲ್ಯೂ. ಮೀನ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಅಥವಾ ನಾವು ಮೀನ್ ವ್ಯಾಲ್ಯೂ ಜನರಲ್ ಆಗಿ ಹೇಳ್ತೀವಿ, ಅವರೇಜ್ ವ್ಯಾಲ್ಯೂ ಅಂತಲೂ ಹೇಳ್ತೀವಿ. ಓಕೆ, ಅಂದರೆ ಡೆಫಿನಿಷನ್ ಏನು? It's the mean of the instantaneous value of alternating current taken over a half cycle. It can be written as one half cycleಗೆ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಕರೆಂಟದ್ದು ಏನಿರುತ್ತಲ್ಲ ಅದಕ್ಕೆ ಮೀನ್ ಆರ್ ಅವರೇಜ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, ಈ ಕ್ವಶನ್ನು 2 ಮಾರ್ಕ್ಸಿಗೆ ಬರ್ಬೋದು. ದೆನ್ ಇದನ್ನೇನಂತ ಬರಿತೀವಿ ಅಂದ್ರೆ, I is equal to I0 sin omega t. I ಅಂದ್ರೇನು? ಕರೆಂಟ್. The definition of current is flow of charges. I ಅಂದರೆ ಕರೆಂಟು, ಚಾರ್ಜಸ್ ಅಂದರೆ Q. ಎವರೇಜ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕತ್ತೀವಿ. ಸೊ ಎವರೇಜ್ ಕರೆಂಟ್ ಈಸ್ ಈಕ್ವಲ್ ಟು ಎವರೇಜ್ ಚಾರ್ಜಸ್ ಇನ್ ಅ ಪರ್ಟಿಕ್ಯುಲರ್ ಟೈಮ್. ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ಎಷ್ಟು ಚಾರ್ಜಸ್ ಮೂವ್ ಆಯಿತು ಅಂತ ಹೇಳೋದು ಯಾವುದು? ಕರೆಂಟ್, ಹೌದಾ. ನಾವು ಇಲ್ಲೇನು ಕ್ಯಾಲ್ಕುಲೇಟ್ ಮಾಡತ್ತೀವಿ? ಮೀನ್ ಆರ್ ಎವರೇಜ್. ಸೊ ಎವ್ರೇಜನ್ನು ನಾವು AVG ಅಂತ ಬರೆಯೋಣ. ಓಕೆ, ಎವ್ರೇಜ್ ಕರೆಂಟ್ ತೊಗೊಂಡಿವಿ ಅಂತಂದ್ರೆ ಚಾರ್ಜಸ್ ಎವ್ರೇಜೇ ಎವ್ರೇಜ್ ಕನ್ಸಿಡರ್ ಮಾಡಬೇಕಾಗುತ್ತೆ ಚಾರ್ಜಸನ್ನು. ಸೊ ಲೆಟ್ಸ್ ರೈಟ್ ದಿಸ್ ಆ್ಯಸ್ I ಇಂಟಿಗ್ರೇಷನ್ ಆಫ್ I ಇಂಟು dt ಡಿವೈಡೆಡ್ ಬೈ ಇಂಟಿಗ್ರೇಷನ್ ಆಫ್ dt. ದಿಸ್ ಈಸ್ Q ಇನ್ಸ್ಟೆಡ್ ವಿ ಕ್ಯಾನ್ ರೈಟ್ I ಅಂದರೆ ಚಾರ್ಜಸ್, I ಅಂದರೆ ಕರೆಂಟ್, ಹೌದಾ. ಸೊ Q ಬದಲಿ ನಾವೇನು ಬರೀನು? I ಇಂಟು dt ಅಂತ ಬರೀನು. ದಿಸ್ ಈಸ್ ಅ ಜನರಲ್ ಫಾರ್ಮುಲಾ. ದೆನ್ ಫಾರ್ ಒನ್ ಕಂಪ್ಲೀಟ್ ಸೈಕಲ್ ಅಂದರೆ ಈ ಡಯಾಗ್ರಾಮ್ ನೋಡ್ರಿ, ಇದು ಒಂದು ಕಂಪ್ಲೀಟ್ ಸೈಕಲ್. ಪಾಸಿಟಿವ್ ಡೈರೆಕ್ಷನ್ ಒಳಗೂ ಅದ, ನೆಗೆಟಿವ್ ಡೈರೆಕ್ಷನ್ ಒಳಗೂ ಅದ, ಹೌದಾ. ಇದಕ್ಕೆ ನಾವು ಒಂದು ಕಂಪ್ಲೀಟ್ ಸೈಕಲ್ ಅಂತ ಹೇಳ್ತೀವಿ. ಇದ್ರದ್ದು ಲಿಮಿಟ್ಸ್ ಏನು ಕನ್ಸಿಡರ್ ಮಾಡೋಣ ಅಂತಂದ್ರೆ, 0 to t ಅಂತ ಕನ್ಸಿಡರ್ ಮಾಡೋಣ. I ಎವರೇಜ್ ಕರೆಂಟನ್ನು ಇಲ್ಲಿ ಹೆಂಗೆ ಮೆಜರ್ಮೆಂಟ್ ಮಾಡಬೇಕು ಅಂತಂದ್ರೆ, ಇಂಟಿಗ್ರಲ್ ಓವರ್ I dt ಡಿವೈಡೆಡ್ ಬೈ ಇಂಟಿಗ್ರೇಷನ್ ಆಫ್ dt. ಇದು ನಮ್ಗೆ ಫಾರ್ಮುಲಾ ಗೊತ್ತೈತಿ. ಸೊ I ಅಂದ್ರೇನು? ದಟ್ I ವಿ ನೋ ಆಲ್ರೆಡಿ. I is equal to I0 sin omega t ಅಂತ ಗೊತ್ತದ. ಸೊ ಲೆಟ್ಸ್ ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ. ದೆನ್
into dt divided by integration of dt. ಓಕೆ ಡಿ ಟಿನ ಇಂಟಿಗ್ರೇಷನ್ ಮಾಡಿದರೆ ಏನಾಗುತ್ತೆ, ಸ್ಮಾಲ್ ಟಿ ಆಗುತ್ತೆ. ಲಿಮಿಟ್ ಸಪ್ಲೈ ಮಾಡಿದರೆ ಕ್ಯಾಪಿಟಲ್ ಟಿ ಆಗುತ್ತೆ. ಸೊ ಕ್ಯಾಪಿಟಲ್ ಟೈಮ್ ಟಿ ಈಸ್ ಅ ಕಾನ್ಸ್ಟಂಟ್. ದೆನ್ ಐ ನಾಟ್ ಈಸ್ ಆಲ್ಸೋ ಕಾನ್ಸ್ಟಂಟ್. ಲೆಟ್ಸ್ ಟೇಕ್ ಔಟ್ಸೈಡ್. Then what's remaining here? Integration of sin omega t into dt. Integration of sine function is minus cosine function. Then apply the limits. That answer will be minus cos omega t divided by omega. Applying limits, I naught by t omega into the bracket minus cos omega t capital T plus cos 0. Cos 0 value is 1. Okay, then I average I naught by omega t. Cos 0 value is 1. This is minus cos omega. Omega value we know, omega is equal to 2 pi by t. Let's substitute this value here. Okay, this will become 2 pi by t into t. This t get cancelled. Then cos 2 pi, cos 360 degree is 1. 1 minus 1 is 0. 0 into any term is 0. So I average is equal to 0. What it indicates? A alternating current for symmetric equation or else a one cycle is equal to 0. Andre sum of these positive values and these negative values will be 0. Okay, then for the half cycle, ಒಂದು ಹಾಫ್ ಸೈಕಲ್ ತೊಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಹೌದಾ, ಯಾವುದೋ ಒಂದು ನೀವು ನೆಗೆಟಿವ್ ಡೈರೆಕ್ಷನ್ ಒಳಗರ ತೊಗೋಬೋದು ಅಥವಾ ಪಾಸಿಟಿವ್ ಡೈರೆಕ್ಷನ್ ಒಳಗರ ತೊಗೊಳ್ರಿ. ಹೌದಾ, ಐ ಎವರೇಜ್ ಅಗೇನ್ ವಿ ವಿಲ್ ಮೂವ್ ವಿತ್ ದಿಸ್ ಸೇಮ್ ಫಾರ್ಮುಲಾ. ಇದೇ ಫಾರ್ಮುಲಾನ ನಾವು ಕಂಟಿನ್ಯೂ ಮಾಡೋಣ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಹಾಫ್ ಸೈಕಲ್ ತೊಗೊಂಡಿರೋದ್ರಿಂದ ಏನಾಗುತ್ತಂದರೆ ಇಲ್ಲಿ ಟೈಮ್ t/2 ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿಂಪ್ಲಿ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಲಿಮಿಟ್ ವ್ಯಾಲ್ಯೂ ಆಫ್ ದಿಸ್ ಇಂಟಿಗ್ರೇಷನ್. Similarly, okay, then I average is equal to how we for the half cycle, I average is equal to integration of I naught sin omega t into dt divided by integration of dt. Then again integration of dt is t. This is t/2. 2 will go to numerator. Then I naught is a constant. Integration of sine function is minus cosine function. Okay, then this omega is also a constant. Let's take from outside from this bracket. Okay, then applying the limit, upper limit minus lower limit, cos omega t/2 plus cos 0. Okay, minus into minus plus. Then okay, then cos 0 is 1. Cos omega value we know 2 pi by t. This is 2. This 2 get cancelled. Then t get cancelled. 2 I naught by omega t into 2. That is 4 I naught. That is 4 I naught by omega t. Again we are going to substitute the value of omega here. ಮತ್ತೆ omega value na substitute ಮಾಡಿದ್ರೆ 4 I naught by 2 pi by t into t. E t cancel ಆಗುತ್ತೆ. 2 2s are. Then what is the answer? 2 I naught by t. For the half cycle we will get the 2 I naught by pi value. Okay, for the symmetric value for the one complete cycle will be 0. Okay, this is about mean value. Then next note here one sentence you have to remember. For a symmetric value, average value is 0. ಒಂದು ಸಿಮೆಟ್ರಿಕ್ ವ್ಯಾಲ್ಯೂ ಐತಿ ಅಂದರೆ ಅದರದ್ದು ಎವರೇಜ್ ವ್ಯಾಲ್ಯೂ ಏನಿರ್ತೈತಿ ಅಂದರೆ 0 ಇರ್ತೈತಿ. ದೆನ್ ನೆಕ್ಸ್ಟ್ ಒನ್ ಈಸ್ ರೂಟ್ ಮೀನ್ ಸ್ಕ್ವೇರ್ RMS ವ್ಯಾಲ್ಯೂ, ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಆರ್ ಎಲ್ಸ್ ರೂಟ್ ವರ್ಚುವಲ್ ವ್ಯಾಲ್ಯೂ ಆರ್ ಎಲ್ಸ್ ಎಫೆಕ್ಟಿವ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದರೆ ಇದೇನು, ಹೌ ವಿ ಆರ್ ಗೋಯಿಂಗ್ ಟು ಡಿಫೈನ್ ದಿಸ್ ಮೇ ಕ್ಯಾರಿ 2 marks. ಓಕೆ, it is defined as the value of direct current, ಒಂದು DC direct current which is going to produce same power through the resistor as that of the alternating current. ಅಂದರೆ power delivered through the resistor is same. Okay, let's consider one circuit diagram. This is signal generator and this is a direct current. Okay,
this is positive and this is negative. You can take this as positive and negative. Okay, then power, alternating current power ಏನಿರುತ್ತೆ I square R ಇರುತ್ತೆ. ಡಿ ಸಿದೂ I square R ಇರುತ್ತೆ. ಇಲ್ಲಿ ಅಲ್ಟರ್ನೇಟಿಂಗ್ ಕರೆಂಟ್ ಒಳಗೆ ಆರ್ ಎಮ್ ಎಸ್ ವ್ಯಾಲ್ಯೂ ತೊಗೋತೀವಿ, ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ತೊಗೊಳ್ತೀವಿ. ಸೊ ದಿಸ್ ರೆಸಿಸ್ಟರ್ ಐ ಆರ್ ಎಮ್ ಎಸ್ ಎಷ್ಟಿರುತ್ತೆ ಅಂದರೆ ಇಲ್ಲಿ 10 ಆ್ಯಮ್ಸ್ ಇರುತ್ತೆ. ಇಲ್ಲಿನೂ ಸಿಮಿಲರ್ ತೊಗೊಳ್ಳೋಣ. ದೆನ್ ಹೌ ಟು ಇವ್ಯಾಲ್ಯುವೇಟ್ ದಿಸ್ ಆರ್ ಎಮ್ ಎಸ್ ವ್ಯಾಲ್ಯೂ? ಸಿಂಪ್ಲಿ ಒನ್ ನೋಟ್ ಈಸ್ ದೇರ್. ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ದಟ್ ವ್ಯಾಲ್ಯೂ ತೊಗೊಳ್ಬೇಕು, ಅದ್ರ ಸ್ಕ್ವೇರ್ ಮಾಡಬೇಕು, ದೆನ್ ಅದ್ರದ್ದು ಮೀನ್, ದೆನ್ ಅದ್ರದ್ದು ರೂಟ್ ತೆಗೆದ್ರೆ ಏನು ಬರುತ್ತಂದ್ರೆ ನಮಗೆ ಆರ್ ಎಮ್ ಎಸ್ ವ್ಯಾಲ್ಯೂ ಬರುತ್ತೆ. ಓಕೆ, ದೆನ್ ಹೌ ವಿ ಆರ್ ಗೋಯಿಂಗ್ ಟು ಇವ್ಯಾಲ್ಯುವೇಟ್? ಅಗೇನ್ ಈ ಫಾರ್ಮುಲಾ ಐ ಇಸ್ ಈಕ್ವಲ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಇದಲ್ಲ. ಈ ಕಂಪ್ಲೀಟ್ ಚಾಪ್ಟರ್ ಒಳಗೆ ಇಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಯಾವುದೇ ಯೂನಿಟ್ ತೊಗೊಳ್ರಿ, ಒಂದು ಫಾರ್ಮುಲಾ ಇರುತ್ತೆ, ಒಂದು ಕಾನ್ಸೆಪ್ಟ್ ಇರುತ್ತೆ, ಅದರ ಸುತ್ತನೇ ಅದು ಹಾಗೆ ಅದ್ರ ಸುತ್ತನೇ ಅದು ಥ್ರೂ ಔಟ್ ದ ಚಾಪ್ಟರ್ ಅಂದರೆ ಹೋಲ್ ಚಾಪ್ಟರ್ ಇರುತ್ತೆ. ಓಕೆ, ಲೆಟ್ಸ್ ಟೇಕ್ ದಿಸ್ ಇಕ್ವೇಷನ್ ಐ ಇಸ್ ಈಕ್ವಲ್ ಟು ಐ ನಾಟ್ ಸೈನ್ ಒಮೆಗಾ ಟಿ. ಇದನ್ನು ಸ್ಕ್ವೇರ್ ಮಾಡೋಣ. ಓಕೆ, ಒಂದು ವ್ಯಾಲ್ಯೂ ತೊಗೊಂಡ್ವಿ, ಸ್ಕ್ವೇರ್ ಮಾಡಿದ್ವಿ, ಏನಾಯಿತು? ಐ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ ನಾಟ್ ಸ್ಕ್ವೇರ್ ಸೈನ್ ಒಮೆಗಾ ಟಿ ಆಯಿತಾ? ದೆನ್ ಆ್ಯಾವ್ರೇಜ್ ತೊಗೊಳ್ಳೋಣ. ಆ್ಯಾವ್ರೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಐ ಸ್ಕ್ವೇರ್ ಬಾರ್ ಅಂತ ಬರಿತೀವಿ, ಹೌದಾ? ಐ ಸ್ಕ್ವೇರ್, ಐ ಅಂದರೆ ಏನು ಬರಿತೀವಿ? ನಮ್ಗೆ ಐ ಬರೀ ಕರೆಂಟ್ ಹೆಂಗೆ ಬರಿತೀವಿ? ಐ ಇಸ್ ಈಕ್ವಲ್ ಟು ಅಂದರೆ ಕರೆಂಟ್ ಈಸ್ ಈಕ್ವಲ್ ಟು ಚಾರ್ಜಸ್ ಮೂವಿಂಗ್ ಇನ್ ಅ ಪರ್ಟಿಕ್ಯುಲರ್ ಟೈಮ್, ಚಾರ್ಜಸ್ ಮೂವಿಂಗ್ ಇನ್ ಅ ಪರ್ಟಿಕ್ಯುಲರ್ ಟೈಮ್ ಅಂತ ಬರಿತೀವಿ. ಓಕೆ, ದೆನ್ ಅದೇ ಪ್ರಕಾರ ಬರೆಯೋಣ. ಐ ಸ್ಕ್ವೇರ್, ಯಾಕಂದರೆ ಆ್ಯಾವ್ರೇಜ್ ತೊಗೊಳತ್ತೀವಿ, ಐ ಸ್ಕ್ವೇರ್ ಆಲ್ರೆಡಿ ನಾವು ಸ್ಕ್ವೇರ್ ಮಾಡ್ಕೊಂಡಿದ್ದಿತ್ತು, ಅದಕ್ಕೆ ಐ ಸ್ಕ್ವೇರ್ ಡಿ ಟಿ ಬೈ ಡಿ ಟಿ ಮೀನ್ಸ್ ಇಂಟಿಗ್ರೇಷನ್ ಆಫ್ ಐ ಸ್ಕ್ವೇರ್ ಇಂಟು ಡಿ ಟಿ ಡಿವೈಡೆಡ್ ಬೈ ಇಂಟಿಗ್ರೇಷನ್ ಆಫ್ ಡಿ ಟಿ. ದೆನ್ ಆವ್ರೇಜ್ ಇದ್ದಕ್ಕೆ ಐ ಸ್ಕ್ವೇರ್, ದೆನ್ ಇಂಟಿಗ್ರೇಷನ್ ಆಫ್ ಡಿ ಟಿ ಈಸ್ ಟಿ. ಹಿಯರ್ ಐ ನಾಟ್, ಇದು ಐ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಐ ವ್ಯಾಲ್ಯೂ ಏನೈತಿ? ಐ ನಾಟ್ ಸೈನ್ ಒಮೆಗಾ ಟಿ ಸೈನ್ ಒಮೆಗಾ ಟಿ ಇದೆ. ಸೊ ಇಲ್ಲಿ ಐ ಸ್ಕ್ವೇರ್ ಇದೆ, ಐ ನಾಟ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಇಂಟು ಡಿ ಟಿ ಆಗುತ್ತೆ. ದೆನ್ ಐ ನಾಟ್ ಸ್ಕ್ವೇರ್ ಈಸ್ ಅ ಕಾನ್ಸ್ಟಂಟ್, then this is t is also constant, already we had taken outside from this integration. Then integration of sin square omega t. Sin square omega t na ನಾವು ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ನಾವೇನು ಮಾಡಬೇಕಂದ್ರೆ 1 ಮೈನಸ್ ಕಾಸ್ 2 ಒಮೆಗಾ ಟಿ ಬೈ 2 ಅಂತ ತೊಗೊಳ್ಬೇಕಾಗುತ್ತೆ. ದೆನ್ ದಿಸ್ ಡಿ ಟಿ ಈಸ್ ಆ್ಯಸ್ ಇಟ್ ಈಸ್ ಐ ನಾಟ್ ಸ್ಕ್ವೇರ್ ಬೈ 2t. ದಿಸ್ 2 is constant. Let's take from the integration. Then integration of this 1 into dt is dt, integration of dt is t. Then integration of cos 2 omega is sin 2 omega by 2 omega. Then this is the value. Then apply the limits. Then I naught square by 2t, this limit will become capital T. 1 by 2 omega is a constant. Sin 2 omega t minus 0 means sin 0. Okay, I naught square by 2t, this capital T as it is, minus 1 by 2 omega. Sin 0 is 0. Okay, leave that. Then sin 2 omega t is there. Omega value ನಮಗೆ ಗೊತ್ತಿದೆ. Omega value ಏನಿದೆ? 2 pi by t ಅಂತ ಗೊತ್ತು, ಹೌದಾ? ಈ ಒಮೆಗಾ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ? E2 into E2. ಸೊ ದಟ್ ಈಸ್ 4 pi by t. ದೆನ್ ಇಂಟು ಟಿ, ಇ ಟಿ ಕ್ಯಾನ್ಸಲ್ ಆಗುತ್ತೆ. ಅವಾಗೇನಾಗುತ್ತೆ? 4 pi ಅಂದರೆ ದ ವ್ಯಾಲ್ಯೂ ಆಫ್ ಸೈನ್ 4 pi ಈಸ್ 0 ಇಂಟು ಎನಿಥಿಂಗ್ ಈಸ್ 0. ಸೊ ರಿಮೈನಿಂಗ್ ಈಸ್ ಟಿ ಓನ್ಲಿ. ಐ ನಾಟ್ ಸ್ಕ್ವೇರ್ ಬೈ 2t ಆ್ಯಂಡ್ ದಿಸ್ ಟಿ, ಇ ಟಿ ಕ್ಯಾನ್ಸಲ್ ಆಗುತ್ತೆ. ದೆನ್ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ ನಾಟ್ ಸ್ಕ್ವೇರ್ ಬೈ 2. ದೆನ್ ಸ್ಕ್ವೇರ್ ರೂಟ್ ತೊಗೊಳ್ಳೋಣ. ಇದು ಐ ನಾಟ್ ಸ್ಕ್ವೇರ್ ಐತಲ್ಲ, ಸೊ ಲೆಟ್ಸ್ ಟೇಕ್ ದಿಸ್ ಆ್ಯಸ್ ಅ ಸ್ಕ್ವೇರ್ ರೂಟ್ ತೊಗೊಳ್ಳೋಣ. ಆವಾಗ ಇದೇನಾಗುತ್ತೆ? ಮೀನ್ ಸ್ಕ್ವೇರ್ ರೂಟ್ ಆಫ್ ಐ ಈಸ್ ಈಕ್ವಲ್ ಟು ಐ ನಾಟ್ ಡಿವೈಡೆಡ್ ಬೈ ರೂಟ್ 2. ನಮಗೇನು ಬೇಕಾಗಿದೆ? ಐ ನಾಟ್ ವ್ಯಾಲ್ಯೂ ಬೇಕಾಗಿದೆ. ಇದು ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಆಫ್ ಕರೆಂಟ್ that equal to I naught by root 2. This is how we are going to calculate root mean square value, ಅಥವಾ ನಾವು ವರ್ಚುವಲ್ ವ್ಯಾಲ್ಯೂ ಅಂತಲೂ ಹೇಳ್ತೀವಿ, ಅಥವಾ ನಾವು
ಎಫೆಕ್ಟಿವ್ ವ್ಯಾಲ್ಯೂ ಅಂತಲೂ ಹೇಳ್ತೀವಿ. ಓಕೆ.